ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2 ಡೇಸ್ ಮಾಡಿದ್ರು ಒಂದು ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಅಭಿನವ್ಗೆ ಸ್ಕೂಲ್ ರಜಾ ಇದೆ. ಒಂದು ಮೊಹರಂ ಕಡೆ ದಿವಸ, ಇನ್ನೊಂದು 4th ಸ್ಯಾಟರ್ಡೆ. ಅಭಿನವ್ಗೆ ಸ್ಕೂಲ್ ರಜಾ ಇದ್ದಿದ್ದರಿಂದ ಎಲ್ಲಾದರೂ ಹೊರಗಡೆ ಹೋಗೋಣ ಅಂದ್ಕೊಂಡ್ವಿ. ಆದರೆ ಪ್ಲ್ಯಾನ್ ಚೇಂಜ್ ಆಯಿತು, ಮನೆಯಲ್ಲೇ ಇರೋ ಥರ ಆಯಿತು. ನನಗೆ ಅಭಿನವ್ಗೆ ರಜಾ ಇದ್ದರೆ ಫುಲ್ ಮಜಾ. ಬೇಕಾದ ಟೈಮಿಗೆ ಎದ್ದು ನಿಧಾನಕ್ಕೆ ತಿಂಡಿ ಮಾಡ್ಕೊಂಡು ತಿಂದು ಕೆಲಸ ಎಲ್ಲ ಮಾಡ್ತಾ ಇರ್ತೀವಿ. ಅಭಿನವ್ ಸ್ವಲ್ಪ ತಿಂಡಿ ಮಾಡಲಿ ಅಂತ ಯಾವುದೂ ಇದು ಹೆಣ್ಮಕ್ಳ ಕೆಲಸ, ಇದು ಗಂಡು ಮಕ್ಳ ಕೆಲಸ ಅಂತ ಯಾವುದೂ ಇಲ್ಲ. ಅದಕ್ಕೋಸ್ಕರ ನಾನು ಅಭಿನವ್ಗೆ ಯಾವಾಗಲೂ ಅಡುಗೆ ಮಾಡೋದು, ಬೇರೆ ಏನಾದರೂ ಮನೆ ಕೆಲಸ ಇದ್ದರೆ ಸಣ್ಣ ಪುಟ್ಟದ್ದು ಕ್ಲೀನಿಂಗ್, ಅವ್ನ ರೂಮ್ ಕ್ಲೀನ್ ಅವನೇ ಮಾಡ್ಕೊತಾನೆ. ಯಾಕೆಂದರೆ ಅದು ಯಾವಾಗ್ಲೂ ಮನೆ ಕೆಲಸ ಅನ್ನೋದು ಹೆಣ್ಮಕ್ಳಿಗೆ ಮಾತ್ರ ಅನ್ನೋ ಥರ ಇರಬಾರ್ದು. ನಾನು ಅವನಿಗೂ ಸುಮಾರಾಗಿ ಕೆಲಸಗಳನ್ನೆಲ್ಲ ಚಿಕ್ಕ ಪುಟ್ಟದ್ದೆಲ್ಲ ಹೇಳ್ಕೊಡ್ತಾ ಇರ್ತೀನಿ, ಅವ್ನು ಕೂಡ ಮಾಡ್ತಾ ಇರ್ತಾನೆ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತು ಡೈಲಿ ವ್ಲಾಗಲ್ಲಿ ಬೆಳಗ್ಗೆ ಅಭಿನವ್ದು ಚಿತ್ರಾನ್ನ ಏನೂ ಹಾಕಿರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಪ್ಲೇನ್ ಚಿತ್ರಾನ್ನ ಮಾಡಿದ್ದೆ ಇವತ್ತು. ನಾನೆಲ್ಲ ಕ್ಲೀನಿಂಗ್, ಸ್ವಲ್ಪನೇ ಪಾತ್ರೆ ಇತ್ತು, ಅದನ್ನೆಲ್ಲ ತೊಳೆದ್ಬಿಟ್ಟು. ಚಳಿಗಾಲ ಸ್ಟಾರ್ಟ್ ಆದರೆ ನಾವು ನಂದಿ ಬೆಟ್ಟಕ್ಕೆ ತುಂಬ ಹತ್ತಿರ ಇದ್ದೀವಿ. ಚಳಿ ತುಂಬ ಜಾಸ್ತಿ ಇರುತ್ತೆ. ಅದರಿಂದ ರಾತ್ರಿ ನೈಟ್ ಪಾತ್ರೆ ತೊಳೆಯಲ್ಲ ನಾನು, ಬೆಳಗ್ಗೆ ಎದ್ಬಿಟ್ಟು ಪಾತ್ರೆ ತೊಳಿತೀನಿ. ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ನೀಟಾಗಿ ಚಿತ್ರಾನ್ನ ಮಾಡಿದೆ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಚೆನ್ನಾಗಿತ್ತು. ಆದ್ರೂ ಹೇಳ್ತಾ ಇರ್ತೀನಿ, ಪ್ರತಿ ಸತಿ ಅಡುಗೆ ಮಾಡಬೇಕಾದ್ರೂ ಇದಾಗಬೇಕಾ ಅದು ಹಾಕ್ಬೇಕಾ, ಪ್ಲೇನ್ ಒಂದು ಚಿತ್ರಾನ್ನ ಮಾಡೋಕ್ಕೂ 100 ಕ್ವಶನ್ ಮಾಡ್ತಾನೆ. ಚಿತ್ರಾನ್ನ ಚೆನ್ನಾಗಿತ್ತು. ನಂಜುಂಡೇಶ್ವರಿಗೆ ಕೆಲಸ ಇದ್ದಿದ್ದರಿಂದ ಅಮ್ಮ ಮಗ ಮನೆಯಲ್ಲೇ ಉಳಿಯೋಂಗಾಯಿತು. ನಾವಂತೂ ರಜಾ ಇದ್ದರೆ ಆಚೆಗೆ ಹೋಗೋಕ್ಕೆ ಇಷ್ಟನೇ ಪಡಲ್ಲ. ಅಮ್ಮ ಮಗ ಅಡುಗೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮನೇಲಿ ಏನಾಗುತ್ತೋ ಅದು ಕೆಲಸ ಮಾಡಿಬಿಟ್ಟು ಇಬ್ಬರು ಚೆನ್ನಾಗಿ ಜಗಳ ಆಡ್ಬಿಟ್ಟು ಚೆನ್ನಾಗಿ ಟಿ ವಿ ನೋಡ್ಬಿಟ್ಟು, ಅವನದೇನಾದರೂ ಓದೋದಿದ್ದರೆ ನಾನು ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ನಂದೇನಾದರೂ ಕೆಲಸ ಇದ್ದರೆ ಅವ್ನು ಹೆಲ್ಪ್ ಮಾಡ್ತಾನೆ. ನಂದು ಯಾವುದೋ ಒಂದು ಫಾರ್ಮ್ ಫಿಲ್ ಮಾಡಬೇಕಾಗಿತ್ತು, ಅವನೇ ಫಾರ್ಮ್ ಎಲ್ಲ ಫಿಲ್ ಮಾಡಿಬಿಟ್ಟು ಎಲ್ಲ ಕೊಡ್ತಾನೆ. ಇಬ್ಬರು ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು 2 ದಿವಸ ಆದ್ರೂ ಒಂದು ವ್ಲಾಗ್ ಮಾಡೋಕ್ಕಾಗಲ್ಲ. ಏನೋ ಒಂಚೂರು ಅಷ್ಟೇ ಮಾಡೋಕ್ಕಾಗೋದು. ಅಭಿನವ್ಗೆ ಯಾವಾಗಲೂ ಕೂತಿರೋ ಹತ್ರನೂ ಜಗಳ ಆಡಬೇಕು, ನಿಂತಿರೋ ಹತ್ರನೂ ಜಗಳ ಆಡಬೇಕು. ಅವ್ನಿಗೆ ಯಾರೂ ಆಟ ಆಡೋಕ್ಕಿಲ್ಲ ಅಂತ ನಾನೇ ಅವ್ನಿಗೊಂದು ಆಟದ ವಸ್ತು ಆಗಿಬಿಟ್ಟಿದ್ದೀನಿ. ಬರೀ ನನ್ನನ್ನೇ ತಿಟ್ಟೆ ಮಾಡೋದು, ಬೈಯೋದು, ಗಲಾಟೆ ಮಾಡೋದು, ಬರೀ ಇದೇ ಆಗುತ್ತೆ ನಮ್ಮಿಬ್ಬರದು. ನಾನು ಹಳೆ ವ್ಲಾಗ್ಸಿಗೆ ಒಂದಷ್ಟು ಕಮೆಂಟ್ಸ್, ನೆಗೆಟಿವ್ ಕಮೆಂಟ್ಸ್ ಅಂತಾರೆ ಮೆನ್ಷನ್ ಮಾಡಬೇಕು. ಪಾಸಿಟಿವ್ ಕಮೆಂಟ್ಸು ಬಂದಿದೆ, ಬಂದಿಲ್ಲ ಅಂತ ಹೇಳ್ತಾ ಇಲ್ಲ. ನೆಗೆಟಿವ್ ಕಮೆಂಟ್ಸ್ ಕೂಡ ಬಂದಿದೆ. ನಾನೇನು ಹೇಳ್ತೀನಿ ಅಂದರೆ, ಬೈದವರೇ ನಮ್ಮ ಬಂಧು ಬಾಂಧವರು. ಎದುರುಗಡೆ ಬೈಯೋಕ್ಕೂ ಒಂದು ಗಟ್ಸ್ಬೇಕು ಅಂತಾರಲ್ಲ, ಆ ಥರ ಕಮೆಂಟ್ ಮಾಡ್ತಾರಲ್ಲ, ಅವ್ರ ಧೈರ್ಯನ ಮೆಚ್ಚಲೇಬೇಕು. ಅವರೇ ರೀ ನಮ್ಮ ಬಂಧು ಬಾಂಧವರು. ನಮ್ಮ ಬೆನ್ನಿಂದೆ ಮಾತಾಡೋರು ಬೇಕಾದಷ್ಟು ಜನ ಸಿಗ್ತಾರೆ, ಬೇಕಾದಷ್ಟು ಜನ ಇದ್ದೂ ಇರ್ತಾರೆ. ಅವ್ರಿಗೆ ಸಂಬಳ ಕೊಡದೇ ಇದ್ದರೂ ಆರಾಮಾಗಿ ನಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆದರೆ ಕಮೆಂಟ್ ಮಾಡಿಬಿಟ್ಟು ಹೇಳ್ತಾರಲ್ಲ, ನನಗೇನೋ ಖುಷಿನೇ. ನನಗೇನೋ ನೆಗೆಟಿವ್ ಅಂತ ಏನು ಫೀಲ್ ಆಗೋಲ್ಲ. ಅವ್ರು ನೆಗೆಟಿವ್ ಕಮೆಂಟ್ ಮಾಡಿದ್ರು ನಾನು ಪಾಸಿಟಿವ್ ಆಗೇ ರೆಸ್ಪಾನ್ಸ್ ಮಾಡ್ತಾಯಿದ್ದೀನಿ. ನಾನು ಮೀಶೋ ಸರ್ಚ್ ಮಾಡಬೇಕಾದ್ರೆ ನನಗೆ ಇದೊಂದು ಬೆಡ್ಶೀಟ್ ಸಿಕ್ತು. ನನಗೆ ಫಿಟ್ಟೆಡ್ ಬೇಕಿತ್ತು. ಫಿಟ್ಟೆಡ್ ತೊಗೊಂಡು ಬಂದರೆ ನೀಟಾಗಿರುತ್ತೆ, ಮತ್ತೆ ಮತ್ತೆ ಮಡ್ಚೋ ಅಷ್ಟಿರಲ್ಲ. ಅಭಿನವ್ ಓಡಾಡಿ ಕುಂದಾಡಿ ಮಲಗಿ ಎಲ್ಲ ಇದು ಮಾಡ್ತಾನೆ. ಅದಕ್ಕೆ ನಾನೇನು ಮಾಡ್ತೀನಿ, ಫಿಟ್ಟೆಡ್ ತರಿಸಿದ್ದೀನಿ. ಆ್ಯಕ್ಚುಲಿ ಈ ಪ್ರೈಸಿಗೆ 388 ರುಪೀಸ್ ಇತ್ತು. ಈ ಪ್ರೈಸಿಗೆ ಕಿಂಗ್ ಸೈಜ್ ಪ್ಯೂರ್ ಕಾಟನ್ ಮೆಟೀರಿಯಲ್. ನನಗೆ ಏನೇ ಆದ್ರೂ ಒಂದು ಸ್ವಲ್ಪ ಚೆನ್ನಾಗಿರೋ ಪ್ರಾಡಕ್ಟ್ ತೊಗೋಬೇಕು ಅಂತ ನಂಗೆ ತುಂಬ ಇಷ್ಟ. ನಾನು ಅದಕ್ಕೆ ಸರ್ಚ್ ಮಾಡ್ತಾಯಿದ್ದೆ. ನಾನು ಒಂದು 5-6 ತರಿಸಿದ್ದೆ, ಆದರೆ ಇದರಲ್ಲಿ ನಂಗೆ ಅದರಲ್ಲಿ ಬೆಸ್ಟ್ ಅಂತ ಅನ್ನಿಸ್ತು. ನಾನು ಅಮೆಝಾನಲ್ಲೆಲ್ಲ ತರಿಸ್ತಾ ಇರ್ತೀನಿ ಆವಾಗವಾಗ. ಆದರೆ ಈ ಪ್ರೈಸಿಗೆ ನಿಜವಾಗ್ಲೂ ಇಷ್ಟು ಒಳ್ಳೆ ಕ್ವಾಲಿಟಿಲಿ ನನಗೆ ಯಾವತ್ತೂ ಸಿಕ್ಕಿರಲಿಲ್ಲ. ಇವಾಗಲ್ಲಿ ಹಾಕಿದ್ದೀನಲ್ಲ, ಆ ಪ್ರೈಸಿಗೆ ಒಂದು 10 ಬರ್ತಾಯಿತ್ತೇನೋಪ್ಪ ಈ ಥರದ್ದು. ಅಷ್ಟು ರೇಟ್ ಜಾಸ್ತಿ ಇರುತ್ತೆ ಅಮೆಝಾನಲ್ಲಿ. ಮೀಶೋನಲ್ಲಿ ಮಾತ್ರ ತುಂಬ ಕಮ್ಮಿ ಇತ್ತು. ನಮಗೆ ಒಂದು ಮಾತ್ರ ಪಿಲ್ಲೋ ಕವರ್ ಬೇಕಾಗುತ್ತೆ. ನಂಜುಂಡೇಶ್ವರ್ ಸ್ವಲ್ಪ ಹೈಟ್ ಆಗಿರೋ ಪಿಲ್ಲೋ ಹಾಕೋತಾರೆ, ಒಂದು ಮಾತ್ರ ಯೂಸ್ ಆಗುತ್ತೆ ಯಾವಾಗಲೂ. ಇನ್ನೊಂದು ಯಾವುದಾದ್ರೂ ಬೇರೆ ಸೆಪ್ರೇಟ್ ಹಾಕಬೇಕು. ಆದರೆ ಮಾತ್ರ ನನಗಂತೂ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಹಾಕ್ಬಿಟ್ಟು ನೋಡ್ತಾ ಇದ್ದೀವಿ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಕ್ವೀನ್ ಸೈಜ್ ಇತ್ತು, ಸಿಂಗಲ್ ಇತ್ತು, ಅದರಲ್ಲೇ ಡಬಲ್ ಕೂಡ ಇತ್ತು. ತುಂಬ ಆಪ್ಷನ್ಸ್ ಇತ್ತು. ನನಗೆ ಸ್ವಲ್ಪ ದೊಡ್ಡದು ಬೇಕಾಗಿದ್ದರಿಂದ ದೊಡ್ಡದು ತರಿಸ್ಕೊಂಡೆ. ನನಗಂತೂ ತುಂಬಾ ಇಷ್ಟ ಆಯಿತು. ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ವ್ಯಾಕ್ಯೂಮ್ ಕ್ಲೀನು, ಇದು ತುಂಬ ಹಳೆ ವ್ಯಾಕ್ಯೂಮ್ ಕ್ಲೀನರು. ಅದು ಎಲ್ಲಿ ಕೆಟ್ಟೋಗುತ್ತೋ ಅಂತ ಅವಾಗ ಯೂಸ್ ಮಾಡ್ತೀವಿ. ಇಲ್ಲಾಂದರೆ ಕೋಲ್ ತೊಗೊಂಡು ಚೆನ್ನಾಗಿ ಬಡಿತೀವಿ ಅಮ್ಮ ಮಗ ಇಬ್ರೂ. ಅದು ಎಲ್ಲಿ ಕೆಟ್ಟೋಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು
ಆವಾಗವಾಗ ಅದನ್ನು ಯೂಸ್ ಮಾಡ್ತೀವಿ. ತುಂಬ ದಿವಸ ಆಗಿಬಿಡುತ್ತೆ ಅದನ್ನು ಯೂಸ್ ಮಾಡಿ, ಅದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೀವಿ. ನಿಮ್ಗೆ ಕೋಲ್ ತೊಗೊಂಡು ಬಡಿದ್ರೂ ಒಂದು ಸತಿ ವ್ಯಾಕ್ಯೂಮ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ವ್ಯಾಕ್ಯೂಮ್ ಮಾಡ್ಕೊಂಡ್ರೆ ಸಣ್ಣ ಪುಟ್ಟ ಧೂಳೆಲ್ಲ ಬಂದುಬಿಡುತ್ತೆ. ಅಭಿನವ್ ಏನು ಇಲ್ಲಿ ಬರೋಲ್ಲ, ಇಲ್ಲೇನು ಅಷ್ಟೊಂದೇನು ಧೂಳಾಗಲ್ಲ. ಅಭಿನವ್ ರೂಮ್ ಸ್ವಲ್ಪ ಧೂಳಾಗುತ್ತೆ, ನಮ್ಮ ರೂಮ್ ಆರಾಮಾಗೆ ಕ್ಲೀನಾಗೇ ಇರುತ್ತೆ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಟ್ವೈಸ್ ಆದ್ರೂ ನಾನು ಬೆಡ್ ಸ್ಪ್ರೆಡ್ 2 ದಿವ್ಸಕ್ಕೆ ಒಂದು ಸತಿ ಆ ಥರ ಚೇಂಜ್ ಮಾಡ್ತೀನಿ. ಆದರೆ ಈ ಥರ ಯಾವಾಗಲೂ ಕ್ಲೀನ್ ಮಾಡಲ್ಲ. ನಮ್ಮದು ಕ್ಲೀನಿಂಗ್ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಅದಕ್ಕೆ ಯಾವಾಗಲೂ ಈ ಥರ ಮಾಡಲ್ಲ. ವಾರಕ್ಕೆ ಒಂದು ಸತಿ ಯಾವಾಗಾದರೂ ಕ್ಲೀನ್ ಮಾಡ್ತೀನಿ ಅಷ್ಟೇ. ಸ್ವಲ್ಪ ಧೂಳಾಗಿತ್ತು. ನಿಮಗೆ ಇದನ್ನು ಹಾಕೋದ್ರಿಂದ ಬೆಡ್ ಚೆನ್ನಾಗಿರುತ್ತೆ, ಲೈಕ್ ಇದು ವಾಟರ್ ಪ್ರೂಫ್ ಇರುತ್ತೆ. ಬೆಡ್ ಅಂದರೆ ಏನಾದರೂ ನೀರು ಬಿದ್ದರೆ, ಇನ್ ಕೇಸ್ ಏನಾದರೂ, ಈಗೇನು ಅಭಿನವ್ ದೊಡ್ಡವನಾಗಿದ್ದಾನೆ, ಆ ಥರ ಸುಸು ಗಿಸ್ಸು ಎಲ್ಲ ಮಾಡೋದು ಆ ಥರದ್ದೆಲ್ಲ ಏನೂ ಇಲ್ಲ. ಬೆಡ್ ಚೆನ್ನಾಗೇ ಇರುತ್ತೆ. ಇನ್ ಕೇಸ್ ಧೂಳಾದರೂ ಕೂಡ ಅದ್ರ ಮೇಲೇ ಇರುತ್ತೆ, ಬೆಡ್ ಹಾಳಾಗಲ್ಲ. ಇನ್ ಕೇಸ್ ಏನೋ ನೀರು ಕುಡಿಬೇಕಾದ್ರೋ ಇಲ್ಲ ಏನೋ ಒಂದು ಆದಾಗ್ಲೂ ಅದು ಸ್ವಲ್ಪ ತಡೆ ಹಿಡಿಯುತ್ತೆ. ನನಗಂತೂ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು, ಇಷ್ಟ ಆಯಿತು. ಬೆಡ್ ಸ್ಪ್ರೆಡ್ ಎಲ್ಲ ಹಾಕೋಕ್ಕೆ ಇಬ್ಬರು ಬೇಕೇ ಬೇಕು, ಒಬ್ಬರು ಹಿಡ್ಕೋಬೇಕು, ಇಲ್ಲಾಂದರೆ ಈ ಕಡೆ ಹಾಕ್ತಾ ಹೋಗಿದ್ರೆ ಆ ಕಡೆಯಿಂದ ತೆಕ್ಕೊಂಡು ಬರ್ತಾ ಇರುತ್ತೆ. ಇಬ್ಬರಿಗೂ ಸೇರಿಬಿಟ್ಟು ಅದನ್ನು ಕ್ಲೀನ್ ಮಾಡಿದ್ವಿ. ಅಭಿನವ್ ರೂಮ್ ಏನೋ ಇಷ್ಟೊಂದು ಕಷ್ಟ ಆಗಲ್ಲ, ಅವ್ನು ಸಿಂಗಲ್ ಬೆಡ್ ಹಾಕ್ಕೊಂಡಿದ್ದಾನೆ, ಅವ್ನ ಪಾಡಿಗೆ ಅವನೇ ಕ್ಲೀನ್ ಮಾಡ್ಕೊತಾನೆ. ಇವಾಗೆಲ್ಲ ಅಷ್ಟೊಂದೇನು ಪ್ರಾಬ್ಲಮ್ ಆಗಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸ್ತು. ಲೈಟ್ ಕಲರ್ ಹಾಕಿದ್ರೆ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ, ಒಂಚೂರು ಕೊಳೆ ಆದ್ರೂ ಹಾಗೆ ಕಾಣ್ತಾ ಇರುತ್ತೆ. ಆದರೆ ನಂಗೆ ಲೈಟ್ ಕಲರ್ಸ್ ಭಾಳ ಇಷ್ಟ ಆಗುತ್ತೆ. ನಂಗೆ ಈ ಥರ ಲೈಟ್ ಕಲರ್ ಇರಬೇಕು, 2 days ಒನ್ಸ್ ಚೇಂಜ್ ಮಾಡ್ತಾ ಇರಬೇಕು. ಇದು ಅಮೆಝಾನಲ್ಲಿ ತರಿಸಿದ್ವಿ. ಇದಂತೂ ಭಾಳ ಚೆನ್ನಾಗಿದೆ. ಸುಮ್ಮನೆ ಹಿಂಗೆ ಹಾಕ್ಬಿಟ್ರೆ ಸಾಕು, ಸೊಳ್ಳೆಗಳು ಒಂದು ಬರೋಲ್ಲ. ಸೊಳ್ಳೆ ಪರ್ದ ಕಟ್ಟಬೇಕಾದ್ರೆ ಎಷ್ಟು ಇದಾಗಿತ್ತು ಅಂದರೆ, ಪ್ರಾಬ್ಲಮ್ ಆಗಿತ್ತು ಅಂದರೆ ತುಂಬ ಕಷ್ಟ ಸೊಳ್ಳೆ ಪರ್ದ ಕಟ್ಟೋಕ್ಕೆ. ನಾನು ಆ್ಯಕ್ಚುಲಿ ಆ 2 ಮಂಚಕ್ಕೆ ಇದನ್ನೇ ಮಾಡಿಸ್ಬಿಟ್ಟಿದೆ, ಅಲ್ಲಿ ಸೊಳ್ಳೆ ಪರ್ದ ಹಾಕಿದ್ವಿ. ಅದು ತುಂಬ ರೂಮೆಲ್ಲ ಅದೇ ಕಾಣಿಸ್ತಾ ಇತ್ತು, ಅದಕ್ಕೆ ತೆಗೆದ್ಬಿಟ್ಟು ಇದು ಅಮೆಝಾನಲ್ಲಿ ಸಿಕ್ತು, ತೊಗೊಂಡು ಬಂದ್ವಿ. ಇದು ನೆಕ್ಸ್ಟ್ ಡೇ, ಆವಾಗಲೇ ಹೇಳ್ದಂಗೆ 2 ದಿವಸ ಆದ್ರೂ ವ್ಲಾಗ್ ಮಾಡೋದಕ್ಕೆ ಆಗಲ್ಲ. ಅಭಿನವ್ ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಬಂದ. ನಾನು ಸ್ಯಾಟರ್ಡೆ ಸಂಡೇ ಮಲ್ಕೊಂಡ್ಲಿ ಅಂತ ಹೇಳ್ತೀನಿ. ಬೆಳೆಯೋ ಮಕ್ಕಳು ಸ್ವಲ್ಪ ನಿದ್ದೆ ಜಾಸ್ತಿ ಮಾಡಿದ್ರೆ ಒಳ್ಳೆಯದಂತೆ, ಅದಕ್ಕೆ ನಿದ್ದೆ ಏನಾದರೂ ಮಾಡ್ತಾಯಿದ್ರೆ ಎಬ್ಬರಿಸಲ್ಲ. ಯೂಶ್ವಲ್ ಡೇಸಲ್ಲಿ ಇಬ್ಬರು ಸ್ವಲ್ಪ ಬೇಗ ಎದ್ದು ವಾಕಿಂಗ್ ಹೋಗೋದು ಅದೆಲ್ಲ ಮಾಡ್ತೀವಿ, ಯೋಗ ಅದನ್ನೆಲ್ಲ ಮಾಡ್ತೀವಿ. ಆದರೆ ರಜಾ ಇದ್ದಾಗ ಸ್ವಲ್ಪ ಸ್ಟ್ರೆಸ್ ಎಲ್ಲ ರಿಲ್ಯಾಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನೇನು ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ನೆಮ್ಮದಿ ಅನ್ನೋ ಒಂದು ವಸ್ತು ಇದೆ ನೋಡಿ, ಅದನ್ನು ಯಾವುದೇ ಕಾರಣಕ್ಕೂ ಯಾರಿಂದನೂ ಖರೀದಿ ಮಾಡೋಕ್ಕಾಗಲ್ಲ. ಅದನ್ನು ಖರೀದಿ ಮಾಡಿದವನೇ ದೊಡ್ಡ ಶ್ರೀಮಂತ. ಅದೇ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್. ಎಣ್ಗಾಯಿ ಮಾಡೋಣ ಅಂದ್ಕೊಂಡೆ, ಆಮೇಲೆ ಅಭಿನವ್ ಬಂದ್ಬಿಟ್ಟು ಎಣ್ಗಾಯಿ ಬೇಡ ವಾಂಗಿಬಾತ್ ಮಾಡಿ ಅಂತ. ಅದೇ ಬದನೆಕಾಯಿ ಹಚ್ಚಿಬಿಟ್ಟಿದ್ದೆ ಆಲ್ರೆಡಿ, ತೊಳೆದಿಟ್ಬಿಟ್ಟು ಅದನ್ನೇ ಪೀಸ್ ಮಾಡಿ ಸ್ಲೈಸ್ ಮಾಡಿದೆ. ಹುಚ್ಚಳನ್ನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದಕ್ಕೆ ಆದಷ್ಟು ಅಡುಗೆನಲ್ಲಿ ಬಳಸೋಕ್ಕೆ ಸಾಧ್ಯ ಆದಷ್ಟು ಬಳಸಿ. ಹುಚ್ಚಳು ಚಟ್ನಿ ಈ ಥರ ಎಣ್ಗಾಯಿ ಏನಾದರೂ ಮಾಡಿದ್ರೆ ನಾನಂತೂ ಮಿಸ್ ಮಾಡದೆ ಹಾಕ್ತೀನಿ. ಅದೊಂದು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಹಾಕಿದ್ರೆ ಪುಡಿ ಚೆನ್ನಾಗಾಗತ್ತೆ. ನಾನು ಬಿಸಿಲಿಗೆ ಇಟ್ಟಿದ್ದೆ, ಆವಾಗ ತಾನೇ ತೊಗೊಂಡು ಬಂದು ಬಾಕ್ಸ್ಗೆ ಹಾಕಿಟ್ಟಿದ್ದೆ. ಸ್ವಲ್ಪ ಬೆಚ್ಚಗೇ ಇತ್ತು, ಅದಕ್ಕೆ ಹುರಿಯೋದು ಬೇಡ ಅಂತ ಹೇಳ್ಬಿಟ್ಟು ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸಖತ್ತಾಗಿ ಬಂದಿತ್ತು ವಾಂಗಿಬಾತು. ಅಮ್ಮ ಮಗ ಇಬ್ಬರು ಸೇರಿ ಅಡುಗೆ ಮಾಡಿದ್ವಿ. ಅವ್ನು ಮಲಗಿದ್ರೆ ನಾನು ಅಡುಗೆ ಮಾಡ್ತೀನಿ, ನಾನು ಮಲಗಿದ್ರೆ ಅವ್ನು ಅಡುಗೆ ಮಾಡ್ತಾನೆ. ಆದರೆ ಅವ್ನು ಬಂದು ಕೇಳ್ತಾನೆ, ಅಮ್ಮ ಏನು ಮಾಡಲಿ, ಏನಾದರೂ ಮಾಡೋಕ್ಕಿಡ್ತೀನಿ ನಾನು ಫಸ್ಟ್ ಇವಾಗ ಅಂತ ಹೇಳ್ಬಿಟ್ಟು. ಏನಾದರೂ ಇದನ್ನು ಮಾಡು ಅಂತ ಹೇಳಿದ್ರೆ ಮಾಡ್ತಾನೆ. ಜಾಸ್ತಿ ನಾನೇ ಅಡುಗೆ ಮನೆಗೆ ಬರೋದು, ಅವನೇನು ಜಾಸ್ತಿ ಅಡುಗೆ ಮನೆಗೆ ಬರೋಲ್ಲ. ರಜಾ ಇದ್ದಾಗ ಮಾತ್ರ, ಇಲ್ಲಾಂದರೆ ನಿನ್ನ ಕೆಲಸ ನೀನು ಮಾಡಬೇಕು, ನನ್ನ ಕೆಲಸ ನಾನು ಮಾಡಬೇಕು, ನಾನು ಮಾಡಲ್ಲ ಇವಾಗ ಅಂತಾನೆ. ಇಬ್ಬರದು ಒಂಥರ ಮಸ್ತಿ ಜಗಳ. ಸ್ವಲ್ಪ ಅಡುಗೆ ಮನೆಯಲ್ಲೆಲ್ಲ ಇರುವೆ ಆಗಿತ್ತು. ನಾನು ಇರುವೆ ಬರದೇ ಇರೋಗೆ ತುಂಬ ಅವಾಯ್ಡ್ ಮಾಡ್ತೀನಿ. ನಮ್ಮನೇಲಿ ಜಿರಳೆ ಹಲ್ಲಿ ಅದೆಲ್ಲ ಏನೂ ಇಲ್ಲ, ಅವಾಗವಾಗೇ ಕ್ಲೀನ್ ಮಾಡಿಬಿಡ್ತೀನಿ ನಾನು. ಇರುವೆ ಏನಕ್ಕೆ ಬರ್ತಾಯಿದೆ ಅಂತ ಗೊತ್ತಿಲ್ಲ, ಸ್ವಲ್ಪ ಇರುವೆ ಆಗಿತ್ತು. ಎಲ್ಲ ಸ್ಪ್ರೇ ಹೊಡೆದು ಎಲ್ಲ ಕ್ಲೀನ್ ಮಾಡಿದ್ವಿ ಇಬ್ಬರು ತಿಂಡಿ ಹಾಕ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು. ಇವತ್ತು ಎಲ್ಲ ಸ್ಟೀಮ್ ಮಾಡಿದ್ದೆ, ಯಾವಾಗಲೂ ಕುಕ್ ಮಾಡ್ತಿದ್ದೆ. ನಿಮ್ಗೆ ಅನ್ನದ ಮೇಲ್ಗಡೆ ಈ ಥರ ಒಂದು ಜಾಲರಿಲಿ ತೊಳೆದ್ಬಿಟ್ಟು ಸ್ವಲ್ಪ ಉಪ್ಪನ್ನ ಸವರ್ಬಿಟ್ಟು ಇಟ್ಟರೆ ಸಾಕು, ಆರಾಮಾಗಿ ಬೇಯುತ್ತೆ. ಅದನ್ನು ಎಕ್ಸ್ಟ್ರಾ ಏನಾದರೂ ಬೇಯಿಸಬೇಕು ಅನ್ನೋ ನಿಮಗೆ ಅವಶ್ಯಕತೆ ಇರಲ್ಲ. ನಾನು ಕುಂಬಳಕಾಯಿ ಬೇಯಿಸೋವಾಗ ಕುಂಬಳಕಾಯಿ ಮೇಲ್ಗಡೆ ಇಟ್ಟಿದ್ದೆ, ಕುಂಬಳಕಾಯಿ ತೆಗೆದು ಪಕ್ಕಕ್ಕಿಟ್ಟಾಗ ಅನ್ನಕ್ಕಿಟ್ಟೆ, ಅನ್ನದ ಮೇಲ್ಗಡೆ ಇಟ್ಟಿದ್ದೆ, ತುಂಬ ಚೆನ್ನಾಗಿ ಬೆಂದಿತ್ತು. ಪಲ್ಯ ಏನೂ ಮಾಡಿರಲಿಲ್ಲ, ವಾಂಗಿಬಾತ್ ಗೊಜ್ಜನೆ ಪಲ್ಯದ ಥರ ಯೂಸ್ ಮಾಡ್ತಾನೆ ಅಭಿನವ್, ಅದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಕುಂಬಳಕಾಯಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದರಿಂದ ಸ್ವಲ್ಪ ಕುಂಬಳಕಾಯಿ ಬೇಯಿಸಿದೆ. ಪಲ್ಯ ಎಲ್ಲ ಮಾಡಿದ್ರೆ ತುಂಬ ಉಳಿದೋಗುತ್ತೆ, ಅದಕ್ಕೆ ಕಾಯಿ ತುರಿ ಹಾಕಿ, ಸೊಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ಈರುಳ್ಳಿ ಹಾಕಿ, ಅದಕ್ಕೆಲ್ಲ ಹಾಕೋದೆಲ್ಲ ಹಾಕಿದ್ರೇ ಚೆನ್ನಾಗಿರೋದು. ಅದರಿಂದ ನಾನೇನು ಮಾಡ್ತೀನಿ ಅಂದರೆ
ಎಲ್ಲ ಪಲ್ಯ ಎಲ್ಲ ಮಾಡೋಕ್ಕೋಗಲ್ಲ. ಸುಮ್ಮನೆ ಈ ಥರ ಕುಕ್ ಮಾಡಿಬಿಟ್ಟು ಇಲ್ಲಾಂದರೆ ಸ್ಟೀಮ್ ಮಾಡಿಬಿಟ್ಟು ತಿನ್ನೋಕ್ಕೆ ನನಗೆ ಖುಷಿ ಆಗುತ್ತೆ. ಅವಾಗ ಬೇಗನೆ ಖಾಲಿನೂ ಆಗುತ್ತೆ. 2 ಪೀಸ್ ತಿನ್ಬಿಡಿ ಅಂದರೆ ಸುಮ್ಮನೆ ಖಾಲಿ ಆಗುತ್ತೆ. ಈಗ ಪಲ್ಯ ಮಾಡಿದ್ರೆ ಪಲ್ಯನೇ ಸಪ್ರೇಟಾ ಅಂತ. ಬಾಕ್ಸ್ ಏನಾದರೂ ಇದ್ದಾಗ ಮಾಡಿದ್ರೆ ಸರಿ. ಈ ಥರ ಇದ್ದಾಗ ಏನಾದರೂ ಮಾಡೋಕ್ಕೋದ್ರೆ ತುಂಬ ಕಷ್ಟ. ಕೀನ್ವಾ ರೈಸ್ ಇತ್ತು. ಅದರಲ್ಲಿ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನೆನಾಕೋಣ ಅಂತ ಬಂದೆ. ಅದೆಲ್ಲ ಮಾಡಿ ತೊಳೆದು ಎಲ್ಲ ಆಗಿತ್ತು. 3 ಲೋಟ ಕೀನ್ವಾ ರೈಸ್ ಹಾಕಿದ್ರೆ 1 ಲೋಟ ಕಾಳು ಹಾಕೋಬೋದು. ಕಾಳು ನಿಮ್ಮಿಷ್ಟ. ಹೆಸರು ಕಾಳು, ಕಡಲೆಕಾಳು, ಉದ್ದಿನ ಕಾಳು ಯಾವ್ದು ಬೇಕಿದ್ರೂ ಹಾಕ್ಕೋಬೋದು. ಯಾವುದೇ ಇಡ್ಲಿ ಆಗಲಿ ದೋಸೆ ಆಗಲಿ ನೀವು ಮಾಡಬೇಕಾದ್ರೆ ಸಿಪ್ಪೆ ಸಮೇತ ಕಾಳು ತಿಂದರೆ ತುಂಬ ಒಳ್ಳೆಯದು. ಮಿಲೆಟ್ಸ್ ಕೂಡ ಸೇಮ್ ಇದೇ ಥರನೇ ಮಾಡ್ಕೋಬೋದು. ಇಡ್ಲಿ ದೋಸೆಗೆಲ್ಲ ತುಂಬ ಒಳ್ಳೆಯದು. ಹೆಸರು ಕಾಳು ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ನಾನೇನು ಮಾಡಿದೆ, 1 ಹಿಡಿ ಕಡಲೆಕಾಳು ಹಾಕಿದೆ. ಸಿಪ್ಪೆ ಸಮೇತ ಆದರೆ ಆರೋಗ್ಯಕ್ಕೆ ಒಳ್ಳೆಯದಂತೆ. ಅದಕ್ಕೆ ನಾನು ಸಿಪ್ಪೆ ಸಮೇತನೇ ಹಾಕ್ತೀನಿ ತುಂಬ ದಿವಸದಿಂದ. 1-2 ಚಮಚ ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಅವಲಕ್ಕಿ, ಒಂದು ಅರ್ಧ ಲೋಟ ಅವಲಕ್ಕಿ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಕಿನೋವಾ ರೈಸ್ನೇ ಆಗಲಿ ಮಿಲೆಟ್ಸ್ನೇ ಆಗಲಿ ತೆಗ್ದಿದ ತಕ್ಷಣ ನೀಟಾಗಿ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋಬೇಕು, ಇಲ್ಲಾಂದರೆ ಬೇಗ ಹುಳ ಆಗಿಬಿಡತ್ತೆ. ಆಮೇಲೆ ಈ ಅಕ್ಕಿನ ಸ್ವಲ್ಪ ಹಿಸ್ಕಿ ತೊಳಿಬೇಕು, ಇಲ್ಲಾಂದರೆ ಸ್ವಲ್ಪ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಒಂದು 5-6 ಸತಿ ಆದರೂ ನೀವು ಹಿಸ್ಕಿ ತೊಳೆದ್ಬಿಟ್ಟು ಆಮೇಲಿಂದ ಇಡ್ಲಿಗೆ ದೋಸೆಗೆ ಅನ್ನ ಕೂಡ ಮಾಡ್ಕೋಬೋದು. ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್. ಬಾಯ್ ಬಾಯ್.